ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡುವಾಗ ನಂಬಿಕೆಯ ಮೂಲಕ 12 ವರ್ಷದಿಂದ ರಕ್ತ ಕುಸುಮ ರೋಗದಲ್ಲಿದ್ದಂಥ ಒಬ್ಬ ಹೆಣ್ಣು ಮಗಳು ಸ್ವಸ್ಥತೆಯ ಕಂಡುಕೊಂಡಳೆಂಬುದಾಗಿ ನಾನು ನೆನೆಸುವಂತವನಾಗಿದ್ದೇನೆ. ಆ ಹೆಣ್ಣು ಮಗಳು ತನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳು, ನೋವುಗಳು, ವೇದನೆಗಳು 12 ವರ್ಷ ಸತತವಾಗಿ ಅನುಭವಿಸಿದಳು. ನಾನು ಯಾಕೆ ಜೀವಿಸಬೇಕು ಈ ನೋವಿನಲ್ಲಿ, ಈ ಪ್ರತಿನಿತ್ಯ ರಕ್ತಸ್ರಾವಿನಲ್ಲಿ? ಪ್ರತಿನಿತ್ಯವೂ ಕೂಡ ಆಕೆಯ ರಕ್ತ ಹೋಗುವಂಥದ್ದಾಗಿತ್ತು. ಆ ರಕ್ತ ಒಂದು ನರಳಾಟದಲ್ಲಿ ನಾನು ಯಾಕೆ ಬದುಕಬೇಕು ಎಂಬುದಾಗಿ ಆ ಹೆಣ್ಣು ಮಗಳು ಅಂದುಕೊಂಡಿರಬಹುದೆಂದು ನಾನು ನೆನೆಸುವಂತವನಾಗಿದ್ದೇನೆ. ಆ ಹೆಣ್ಣು ಮಗಳು ಈ ಲೋಕದಲ್ಲಿ 12 ವರ್ಷ ರಕ್ತ ಕುಸುಮ ರೋಗ, ರಕ್ತ ಹರಿಯುವ ಪ್ರತಿಯೊಂದು ದಿನವೂ ಕೂಡ ಅನೇಕ ವೈದ್ಯರ ಬಳಿಯಲ್ಲಿ ಹೋಗಿ ಆಕೆ ತೋರಿಸಿಕೊಂಡಾಗಲೂ ಆಕೆಯ ರಕ್ತ ನಿಂತು ಹೋಗಲಿಲ್ಲ. ಒಂದು ದಿನ ಯೇಸು ಕ್ರಿಸ್ತನು ಮಾರ್ಗವಾಗಿ ಹೋಗುವಾಗ ಆಕೆ ಧೈರ್ಯ ಮಾಡುತ್ತಾಳೆ. ಆಕೆ ನಂಬಿಕೆಯಿಂದ ಯೇಸು ಕ್ರಿಸ್ತನ ಬಟ್ಟೆಯನ್ನು ಮುಟ್ಟಿದರೆ ಸಾಕು, ನನಗೆ ಸ್ವಸ್ಥವಾಗುತ್ತದೆ, ನನಗೆ ಗುಣವಾಗುತ್ತದೆ ಎಂಬುದಾಗಿ ಆ ಹೆಣ್ಣು ಮಗಳು ಯೇಸು ಕ್ರಿಸ್ತನ ಬಟ್ಟೆಯನ್ನು ಮುಟ್ಟುತ್ತಾಳೆ. ಬಟ್ಟೆಯನ್ನು ಮುಟ್ಟಿದಾಗ ಯೇಸು ಕ್ರಿಸ್ತನು ಹಿಂದಿರುಗಿ ಹೇಳುತ್ತಾನೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ, ಧೈರ್ಯವಾಗಿರು, ಅಂಜಬೇಡ ಎಂಬುದಾಗಿ ಹೇಳುವಾಗ ಆ ಕ್ಷಣದಲ್ಲೇ ಯೇಸು ಕ್ರಿಸ್ತನು ಹೇಳಿದಾಗ ಆಕೆಯ ರೋಗ ನಿಂತು ಹೋಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, 12 ವರ್ಷ ನಿಂತು ಹೋಗದ ರಕ್ತಸ್ರಾವ ರೋಗ, ಪ್ರತಿನಿತ್ಯವೂ 12 ವರ್ಷ ರಕ್ತ ಹರಿಯುವಂತ ರೋಗ, ಆಕೆ ನಂಬಿಕೆಯಿಂದ ಯೇಸು ಕ್ರಿಸ್ತನ ಬಟ್ಟೆ ಮುಟ್ಟಿದ ಕ್ಷಣವೇ ಆ ನಂಬಿಕೆಯಿಂದಲೇ ಆಕೆಗೆ ಸ್ವಸ್ಥವಾಯಿತು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ರೋಗಗಳು, ಅನೇಕ ವೇದನೆಗಳು, ಅನೇಕ ಬಂಧನಗಳು ನಮ್ಮಲ್ಲಿ ಇರಬಹುದು. ಇದ್ದಾಗಲೂ ಕೂಡ ನಾವು ಈ ಲೋಕದವರ ಬಳಿಗೆ ಹೋಗಿ ನಾವು ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದಕ್ಕೆ ಪ್ರಯಾಸ ಪಡುತ್ತಿರಬಹುದು. ಈ ಒಂದು ದಿನದಲ್ಲಿ ಆ ಹೆಣ್ಣು ಮಗಳು 12 ವರ್ಷದಿಂದ ರಕ್ತಸ್ರಾವ ರೋಗದಲ್ಲಿದ್ದಾಗ ಆಕೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ತಾನು ಬಟ್ಟೆ ಯಾವ ರೀತಿಯಾಗಿ ಮುಟ್ಟು ಸ್ವಸ್ಥ ಹೊಂದಿಕೊಂಡಳೋ, ನಾವು ಈ ಒಂದು ದಿನದಲ್ಲಿ ಈ ಲೋಕದವ ಜನರ ಮಧ್ಯದಲ್ಲಿ ಹೋದಾಗಲೂ ಕೂಡ ನಮಗೆ ಇರ್ತಕ್ಕಂಥ ಕಷ್ಟ, ಬಂಧನ, ನೋವು, ಅನೇಕ ರೋಗ ವೇದನೆಗಳು ನಮಗೆ ಪರಿಹಾರವಾಗಿಲ್ಲ ಎಂಬುದಾಗಿ ನೋಡುವಾಗ ನಾವು ಈ ಒಂದು ದಿನ ನಂಬಿಕೆಯಿಂದ ತಂದೆಯ ಬಳಿಗೆ ಯೇಸು ಕ್ರಿಸ್ತನ ಪಾದದಡಿದಾವರದಲ್ಲಿ ನಾವು ಬಂದುಕೊಂಡು ಆತನಿಗೆ ನಾವು ಹೇಳುವಾಗ, ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಅನೇಕ ಬಂಧನಗಳು, ಕಷ್ಟಗಳು, ನೋವುಗಳು, ರೋಗ ರುಜಿನಗಳು ಏನೇ ಇರಬಹುದು, ನಾವು ಕರ್ತನ ಸನ್ನಿಧಾನದಲ್ಲಿ ಬಂದು ಕೇಳುವಾಗ ಕರ್ತನು ನಮ್ಮನ್ನು ಸ್ವಸ್ಥ ಮಾಡುವಂತವನಾಗಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಬಂದು ಕೇಳುತ್ತಾ ಇದ್ದೇವಾ? ನಾವು ಈ ಲೋಕದ ಜನರ ಬಳಿಗೆ ಹೋಗಿಕೊಂಡು ನಾವು ಸ್ವಸ್ಥತೆಗಾಗಿ ನಾವು ಕಾದುಕೊಳ್ಳುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಆ 12 ವರ್ಷ ರಕ್ತ ನಿಂತು ಹೋಗದಂತ ಒಂದು ರೋಗ ಯೇಸು ಕ್ರಿಸ್ತನ ಮೇಲೆ ಆಕೆ ನಂಬಿಕೆ ಇಟ್ಟು ಬಟ್ಟೆ ಮುಟ್ಟಿದಾಗ ಆ ಕ್ಷಣದಲ್ಲಿ ಆ ರೋಗ ನಿಂತು ಹೋಯಿತು. ಈ ಒಂದು ದಿನದಲ್ಲಿ ಕೂಡ ನಾವು ಕರ್ತನ ಮೇಲೆ ನಂಬಿಕೆ ಇಟ್ಟು, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಾವು ಆತನ ಬಳಿಗೆ ಬರುವಾಗ ನಮಗಿರ್ತಕ್ಕಂಥ ಎಲ್ಲ ಬಂಧನ, ಕಷ್ಟ, ನೋವು ಎಲ್ಲವೂ ನೀಗು ಹೋಗುವಂತದ್ದಾಗಿದೆ. ನಾವು ಈ ಒಂದು ದಿನದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಬರ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೆನ್.